ಮೈಕ್ರೋ ಫೈನಾನ್ಸ್ಗಳನ್ನು ನಿರ್ಬಂಧಿಸಲು ಸೂಕ್ತ ಕಾಯ್ದೆ ಜಾರಿಗೊಳಿಸುವಂತೆ ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿ ಮತ್ತು ಸೇವಾ ಟ್ರಸ್ಟ್ ಆಗ್ರಹಿಸಿದೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಟ್ರಸ್ಟ್ನ ಉಪಾಧ್ಯಕ್ಷ ಎಂಪಿ ಸದಾಶಿವ ಅವರು, ಮೈಕ್ರೋ ಫೈನಾನ್ಸ್ ಕಂಪನಿಗಳ ನಿಯಂತ್ರಣಕ್ಕೆ ಆಂಧ್ರಪ್ರದೇಶದಲ್ಲಿ ಕಾನೂನಿದೆ. ಅದನ್ನೇ ಮಾದರಿಯಾಗಿಟ್ಟು ಅದಕ್ಕಿಂತಲೂ ಪರಿಣಾಮಕಾರಿ ಕಾಯ್ದೆಯನ್ನು ನಮ್ಮಲ್ಲೂ ರೂಪಿಸಬೇಕು. 2019ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರಾಜ್ಯಪಾಲರ ಅಂಗೀಕಾರ ಪಡೆದಿದ್ದ ಋಣಮುಕ್ತ ಕಾಯ್ದೆಗೆ ಇರುವ ತಡೆಯಾಜ್ಞೆ ತೆರವಿಗೆ ಕ್ರಮ ಕೈಗೊಳ್ಳಬೇಕು ಎಂದರು. ಇದು 2019ರಿಂದ ಪ್ರಾರಂಭ ಆಯಿತು, ಕೋವಿಡ್ ಆಯಿತು. ಆನಂತರ ನಾವು ಪ್ರತಿ ತಾಲೂಕಲ್ಲಿ ನಾವು ಸುಳ್ಯದಲ್ಲಿ ಪ್ರಾರಂಭ ಮಾಡಿದ್ಮೇಲೆ ಮಾನ್ಯ ಕಾಮ್ರೇಡ್ PM ಭಟ್ರು ಅವರು ಬೆಳ್ತಂಗಡಿಯಲ್ಲಿ ಅದನ್ನು ಕೈಗೆತ್ತಿಕೊಂಡ್ರು. ಇಡೀ ಜಿಲ್ಲೆಯಾದ್ಯಂತ ನಾವು ಪ್ರವಾಸ ಮಾಡಿದ್ವು, ಉಡುಪಿ ಜಿಲ್ಲೆಯಲ್ಲಿ ಮಾಡಿದ್ವು, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದ್ರು. ಕೊನೆಗೆ 25/2/22ರಂದು ನಾವು ಬೆಂಗಳೂರು ಚಲೋ ಮಾಡಿದ್ರು. 40,000 ಮಹಿಳೆಯರ ಒಂದು ದೊಡ್ಡ ಸಮಾವೇಶ ನಡೆಸಿದ್ರು. ಆಗಲೂ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ. ನೋಡಿ, ಇವತ್ತು 22ರಲ್ಲಿ ಬೆಂಗಳೂರಿನ ಅದು 21ರಲ್ಲಿ ಆ ದಿವಸ ದೊಡ್ಡ ಸಮಾವೇಶ ನಡೆಯಿತು. ಆ ಸಮಾವೇಶಕ್ಕೆ ಆಗಿನ ಸರ್ಕಾರದ ಸಹಕಾರಿ ಸಚಿವರು ಸರ್ಕಾರದ ಪ್ರತಿನಿಧಿಯಾಗಿ ಬಂದರು. ಅವರು ಇವತ್ತು ಶಾಸಕರಾಗಿದ್ದಾರೆ. ಆಗಿನ ಸಹಕಾರಿ ಸಚಿವ ಶ್ರೀ ಸೋಮಶೇಖರ್ ಅವರಲ್ಲಿಗೆ ಭಾಗವಹಿಸಿದ್ರು. ಬಂದು ಆಶ್ವಾಸನೆ ಕೊಟ್ಟರು, ನಾವು ತನಿಖೆ ನಡೆಸ್ತೇವೆ, ದೌರ್ಜನ್ಯಕಾರಿಗೆ ನೋಡಿಕೊಳ್ತೇವೆ ಅನ್ನುವಂಥ ಮಾತನ್ನು ಕೊಟ್ಟು ಹೇಳಿದರು. ಇಷ್ಟಾಗಿಯೂ ಸಹ ಈಗ ಸರ್ಕಾರಗಳು ಬರ್ಬೋದು ಹೋಗ್ಬೋದು, ಪಕ್ಷಗಳು ಬರ್ಬೋದು ಹೋಗ್ಬೋದು, ಆದರೆ ಸರ್ಕಾರದ ಯಂತ್ರ ಏನು ಮಾಡ್ತಾ ಇತ್ತು? ಇವತ್ತು ಸರ್ಕಾರ ಹೇಳ್ತದೆ ತನಿಖೆ ಮಾಡಿದ್ದೇವೆ, ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಅನ್ನೋದು. ಇಲ್ಲಿ 2 ವಿಚಾರಗಳನ್ನು ನಾನು ಮುಖ್ಯವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಉಳಿದ ವಿಚಾರಗಳನ್ನು PM ಭಟ್ರು ತಿಳಿಸ್ತಾರೆ. ಈ ಜಿಲ್ಲೆಯಲ್ಲಿ ಎಷ್ಟೊಂದು ವ್ಯಾಪಕವಾಗಿ ಈ ಸಂಸ್ಥೆಗಳು ಹಣ ಸಹಾಯ ಮಾಡಿ ಹಣ ಸಹಾಯದ ಹೆಸರಿನಲ್ಲಿ ಶೋಷಣೆ ಮಾಡಿರುವುದರೆ ಸುಮಾರು 38%, 40% ಬಡ್ಡಿ ಹಾಕ್ತಾರೆ. ಅವರ ಟಾರ್ಗೆಟ್ ಗ್ರೂಪ್ ಮಹಿಳೆಯರು ಹೋದಾಗ ಸಾಲ ನೀವು 5 ಜನ ಕರ್ಕೊಂಡು ಬನ್ನಿ, 6 ಜನ ಕರ್ಕೊಂಡು ಬನ್ನಿ, ಗುಂಪು ಮಾಡಿ ಜಾಯಿಂಟ್ ಲಯಬಿಲಿಟಿ ಲೋನ್ ಕೊಡ್ತಾರೆ. ಇಲ್ಲೊಬ್ರು ಸಂತ್ರಸ್ತೆ ಕೂತಿದ್ದಾರೆ. ಆ ಲೋನ್ ಕೊಡುವಾಗ ಒಬ್ಬರು ಕಟ್ಟದಿದ್ರೆ ಉಳಿದವರು ಸೇರಿ ಕಟ್ಟಬೇಕು. ಕೊಡೋದು 20,000 ಅಂದ್ರೆ 5 ಜನಕ್ಕೆ 1 ಲಕ್ಷ. ಆ 1 ಲಕ್ಷದ ಕಂತನ್ನು ಒಂದು ನಿಗದಿತ ದಿನಕ್ಕೆ ಬರ್ತಾರೆ ಕಲೆಕ್ಷನ್ಗೆ. ಬರುವವರು ಗೂಂಡಾಗಳು ಬಂದು ದೌರ್ಜನ್ಯ ಮಾಡ್ತಾರೆ, ಹೆದರಿಕೆ ಹುಟ್ಟಿಸ್ತಾರೆ, ಅವಾಚ್ಯ ಶಬ್ದಗಳಿಂದ ಒಯ್ತಾರೆ, ತೀವ್ರವಾದಂತಹ ಕೊಳಕು ಭಾಷೆಯನ್ನು ಉಪಯೋಗಿಸ್ತಾರೆ. ಎಲ್ಲ ಈ ಊರಿನವರೆಲ್ಲ ಬೇರೆ ಬೇರೆ ಊರಿನಿಂದ ಬಂದವರು. ಅವರಿಗೆ ಎಲ್ಲೂ ಕಚೇರಿ ಇಲ್ಲ. ಯೋಚನೆ ಮಾಡಿ, ಎಲ್ಲೂ ಕಚೇರಿ ಇಲ್ಲ. ಅವರು ಉಳಿದುಕೊಳ್ಳುವ ಕೊಠಡಿ, ಅದರಲ್ಲಿ ಅವರ ಒಳ ಉಡುಪುಗಳನ್ನು ನೇತಾಡಿಸ್ತಾರೆ. ಅಲ್ಲಿಗೆ ಹೆಣ್ಣು ಮಕ್ಕಳು ಹೋಗಬೇಕಾಗ್ತದೆ. ಒಂದ್ಸರಿ ರಿಸರ್ವ್ ಬ್ಯಾಂಕ್ ಹೇಳ್ತದೆ, ಯಾವುದೇ ಕಾರಣಕ್ಕೂ ಕೆಲಸ ಮಾಡುವ ಸ್ಥಳಕ್ಕೆ ಅಥವಾ ಅವರ ಮನೆಗಳಿಗೆ ಹೋಗಬಾರ್ದು. ಆದರೆ ಇವರು ಅವರ ಮನೆಗಳಿಗೆ ಬರ್ತಾರೆ, ಮನೆಯಲ್ಲಿ ಕೂತ್ಕೊಳ್ತಾರೆ. ಇವತ್ತು ನನಗೆ ಅನೇಕ ಉದಾಹರಣೆಗಳನ್ನು ಕೊಡ್ತೇನೆ. ಕಳೆದ ವಾರದಲ್ಲಿ ಒಂದು ಮನೆಗೆ ಬಂದು ಕೂತಿದ್ರು. 7 ಗಂಟೆ ರಾತ್ರಿಗೆ ಹೆಣ್ಣು ಮಕ್ಕಳು ಇರೋ ಮನೆಯಲ್ಲಿ ಅಲ್ಲಿ ಬಂದು ಕೂತಿದ್ದಾರೆ. ಹೋಗೋದಿಲ್ಲ, ದುಡ್ಡು ಕೊಡೋದು ಹೋಗೋದಿಲ್ಲ. ಮತ್ತೆ ಊರವರೆಲ್ಲ ಸೇರಿದ ನಂತರ ಹೋಗುದು. ಇನ್ನೊಂದು ಪ್ರಕರಣದಲ್ಲಿ ಆತ್ಮಹತ್ಯೆಗಳಾಗಿವೆ ಅಂತ ಕೇಳಿದ್ರೆ ಸಾಕಷ್ಟು ಆತ್ಮಹತ್ಯೆಗಳಾಗಿವೆ. ಅದು ಸಾಲಕ್ಕಾಗಿ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಅನ್ನುವಂಥ ದಾಖಲಾಗಿದೆ ಹೊರತು ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ ಆಗಿದೆ ಅಂತ ಎಲ್ಲೂ ದಾಖಲಾಗಿಲ್ಲ. ಕಳೆದ ಡಿಸೆಂಬರ್ 16ರಂದು ಸುಳ್ಯ ತಾಲೂಕಿನ ಮಂಡೇಕೂರು ಗ್ರಾಮದಲ್ಲಿ ಪುರುಷೋತ್ತಮ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾಲದ ಬಾಧೆಯಿಂದ ಆತ್ಮಹತ್ಯೆ ಅಂತ ಬಂದಿದೆ. ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಮೊಬೈಲನ್ನು ಸೀಸ್ ಮಾಡಿ ಇಟ್ಕೊಂಡು ತನಿಖೆ ಮಾಡಿದಾಗ ಅದು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಅಂತ ಹೇಳಿ ಬರೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಇದು ಸಣ್ಣ ಒಂದು ಉದಾಹರಣೆ. ಏನಾಗಿದೆ ಈ ಜಿಲ್ಲೆಯಲ್ಲಿ ಅಂದರೆ, ಈ ಹೆಣ್ಣು ಮಕ್ಕಳು ನಾನು ಆಗಲೇ ಹೇಳಿದಾಗ 20,000 ತಗೊಂಡು 19,000 ಕೈಗೆ ಬರ್ತದೆ. 15 ದಿವಸದಲ್ಲಿ ಅವರು ಕಟ್ಟಲಿಕ್ಕೆ ಹೋಗಬೇಕು. ಕಟ್ಟಲಿಕ್ಕೆ ವಸೂಲು ಮಾಡಲಿಕ್ಕೆ ಬರೋರು ದೌರ್ಜನ್ಯ ಮಾಡ್ತಾರೆ. ಅವರ ಹತ್ರ ಇಲ್ಲ, ಒಂದು ಮಹಿಳೆ ಆ ಊರಿಂದ ಬಿಟ್ಟು ಹೋಗಿರ್ತಾರೆ ಅಥವಾ ಆ ದಿವಸ ಇರುವುದಿಲ್ಲ. ಆಗ ಉಳಿದವರೆಲ್ಲ ಅವರ ಕಂತನ್ನು ಸೇರಿಸಿಕೊಡ್ಬೇಕು. ಅದಕ್ಕೆ ಇವರು ಇವರ ಹತ್ರ ಕೇಳಿ ಎಲ್ಲ ಮನೆಗಳಿಗೆ ತಕ್ಕಡಿ ದುಡ್ಡು ತಗೊಂಡು ಮತ್ತೆ ಕೊಡ್ತಾರೆ. ಕೊಡ್ಲಿಕ್ಕೆ ಆಗದೆ ಇದ್ದರೆ ಹೊಯ್ಗಳು, ಹಿಂಸೆ, ದೌರ್ಜನ್ಯ ಆಗಿ ಇಂಥ ದೂರುಗಳನ್ನು ಕೇಳಿ ನಾವು ರೋಸತ್ತು ನಾವು ಬೀದಿಗೆ ಬರಬೇಕು. ನಮ್ಮಲ್ಲಿ ಅನೇಕ ಥ್ರೆಟ್ಗಳು ಬಂದಿದ್ವು ಆ ಸಂದರ್ಭದಲ್ಲಿ. ಇಲ್ಲಿ ಗಮನಿಸಬೇಕಾದದ್ದು, ಆ ಕಂಪನಿಯವರು ಯಾವ ಉದ್ದೇಶಕ್ಕೂ ಕೊಡದೆ, ಯಾವುದೇ ತರಬೇತಿ ಕೊಡದೆ, ಅವರಿಗೆ ಒಂದು ಆರ್ಥಿಕ ಚೈತನ್ಯವನ್ನು ಉಂಟು ಮಾಡದೆ ಸಾಲದ ಪಟ್ಟಿಗೆ ಮಾತ್ರ ಅವರು ಈ ವ್ಯವಹಾರವನ್ನು ಮಾಡ್ತಾ ಬಂದಿದ್ದಾರೆ. ಅದನ್ನು ಟ್ರಸ್ಟ್ ಮೂಲಕ ರಿಸರ್ವ್ ಬ್ಯಾಂಕ್ನಲ್ಲಿ ಯಾವ ಕಾನೂನಿದೆ ಆ ಕಾನೂನನ್ನು ಅನುಸರಿಸಿದ್ದಾರೆ. ಇದಕ್ಕೆ ನಾವು ಕಂಪ್ಲೇಂಟ್ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೇವೆ, ಜಿಲ್ಲಾಧಿಕಾರಿಗಳು ಭೇಟಿಯಾಗಿದ್ದೇವೆ. ಅವರಿಗೆ ಯಾವ ವ್ಯಾಪ್ತಿಗೆ ಬರೋದು ಗೊತ್ತಿಲ್ಲ. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್, ಈಗ ಸಹಕಾರಿ ಇಲಾಖೆ, ಅವ್ರು ಹೇಳ್ತಾರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದೆ, ಪ್ರತಿ ವರ್ಷ
ಜಿಲ್ಲೆಯಲ್ಲಿ ಎಷ್ಟು ಸಾಲ ಕೊಡಬೇಕು ಅನ್ನೋದಕ್ಕೆ ಒಂದು ಮೀಟಿಂಗ್ ನಡೆಸಿದೆ ಜಿಲ್ಲಾ ಪಂಚಾಯತ್. ಎಲ್ಲ ಬ್ಯಾಂಕ್ ಅಧಿಕಾರಿಗಳು, ಲೀಡ್ ಬ್ಯಾಂಕ್ ಕರೆದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ ಈ ವರ್ಷ ಇಷ್ಟು ಲೋನ್ ಕೊಡಬೇಕು, ಇಷ್ಟು ಅದನ್ನು ರಿಕವರಿ ಟಾರ್ಗೆಟ್ ಅಂತ ಚರ್ಚೆ ಮಾಡ್ತಾರೆ. ಆ ವ್ಯಾಪ್ತಿಗೆ ಇದು ಬರುವುದಿಲ್ಲ. ಎಷ್ಟೋ ಕೋಟಿ ರೂಪಾಯಿಯನ್ನು ಈ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ, ಅದು ಯಾವುದೇ ಸರ್ಕಾರದ ಲೆಕ್ಕದಲ್ಲಿ ಇಲ್ಲ. ಬಡ್ಡಿ ಎಷ್ಟು ವಸೂಲು ಮಾಡ್ತಾರೆ ಗೊತ್ತಿಲ್ಲ. ಪ್ರತಿ ತಾಲೂಕು ಕೇಂದ್ರದಲ್ಲಿ, ತಾಲೂಕು ಪಂಚಾಯತಿಯಲ್ಲಿ ಬ್ಯಾಂಕ್ ಲಿಟ್ರಸಿ ಒಂದು ಕೌಂಟರ್ ಓಪನ್ ಮಾಡ್ತಾರೆ. ಬ್ಯಾಂಕಿಂಗ್ ಸಾಕ್ಷರತೆ ಅದರಲ್ಲಿ ಒಬ್ಬರನ್ನ ಅಪಾಯಿಂಟ್ ಮಾಡ್ತಾರೆ, ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರನ್ನ. ಅವರ ಗಮನಕ್ಕೂ ಬರೋದಿಲ್ಲ. ಈಗ ಯಾವುದೇ ಕಚೇರಿ ಇಲ್ಲ. ಸುಳ್ಳೆದವರು ಹೋಗಿ ಕಾಸರಗೋಡಲ್ಲಿ ಕೊಡ್ಬೋದು, ಸುಳ್ಳೆದವರು ಹೋಗಿ ಪುತ್ತೂರಲ್ಲಿ ಕೊಡ್ಬೋದು. ಹೀಗೆ ವಿಚಿತ್ರವಾದಂಥ ಒಂದು ಕಾನೂನಿನ ದೌರ್ಬಲ್ಯಗಳನ್ನ ಹಿಡಿದು ಇವರು ಬಡ್ಡಿ ದಂಧೆಯನ್ನು ಮಾಡ್ತಾರೆ. ಟ್ರಸ್ಟ್ ಅಧ್ಯಕ್ಷ ಬಿಎಂ ಭಟ್ ಮಾತನಾಡಿ, ಯಾವುದೇ ಉದ್ದೇಶವನ್ನು ಕೇಳದೆ ಕೇವಲ ಆಧಾರ್ ಕಾರ್ಡ್ ಪಡೆದು ಸಾಲ ನೀಡುವ ಇಂತಹ ಕಂಪನಿಗಳ ನಿಯಂತ್ರಣ ಅಗತ್ಯ ಎಂದರು. ಇವರು ಈಗಾಗಲೇ ಹೇಳಿದ ಹಾಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೀಟಿಂಗ್ ಕರೆದಾಗ ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಸೇರಿ ನಾವು 500 ಕೋಟಿ ರೂಪಾಯಿ ಸಾಲ ಜಿಲ್ಲೆಯಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳಿದ ನಾನು ಈ ಮೊದಲೇ ನಿಮ್ಮ ಮಾತನಾಡಿದ್ದೆ. ನಿಜವಾಗಿ ಆವಾಗ ನಮ್ಮ ಒಂದೇ ತಾಲೂಕಲ್ಲಿ 1,000 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲ ಜಿಲ್ಲೆಗಳ ಸಾಧಾರಣ 5, 6, 7, 8 ಸಾವಿರ ಕೋಟಿವರೆಗೆ ಸಾಲ ಕೊಟ್ಟದಂತ ಇದು. ಅಂದ್ರೆ ಸರ್ಕಾರದ ಲೆಕ್ಕಕ್ಕೆ ಸಿಗದಂತಹ ಹಣವನ್ನು ಬಡ ಮಹಿಳೆಯರ ಕೈ ಕೊಟ್ಟು ಕೈಯನ್ನೆಲ್ಲ ಕಪ್ಪು ಮಾಡಿದ್ದಾರೆ. ಬ್ಲ್ಯಾಕ್ ಮನಿ ಅಂತ ನನಗೆ ಹೇಳಬೇಕು ಅಂತ ಅವ್ರು ತನಿಖೆ ಮಾಡಬೇಕು ಅಂತ ಹೇಳಿದ್ದೆ. ಅವ್ರ ತನಿಖೆ ಇವರೆಗೆ ಆಗಲಿಲ್ಲ. ಆದ್ರೆ ಈ ಸಾಲಕ್ಕೆ ಯಾಕೆ ಬಲಿಯಾಗ್ತಾರೆ ಅಂತ ಹೇಳುವಂಥದ್ದು ಇವತ್ತಿನ ಅತ್ಯಂತ 2010 ನಂತರ ಪ್ರಾರಂಭ ಆದ ಇದು 13 ದೊಡ್ಡ ರೀತಿಯಲ್ಲಿ ಇದು ಚಾಲ್ತಿಗೆ ಬಂತು. 13ರಲ್ಲಿ ಲೋಕಸಭೆಯಲ್ಲಿ ಒಂದು ಖಾಸಗಿ ಬಿಲ್ ಮಂಡನೆ ಆಗ್ತದೆ. ಖಾಸಗಿ ಬಿಲ್ ಒಂದು MP ಮಂಡನೆ ಮಾಡಿದಂಥದ್ದು. ಆದ್ರೆ ಅದು ಇದುವರೆಗೂ ಕೂಡ ಅಂಗೀಕಾರ ಆಗಲಿಲ್ಲ. ಅದು ವಿಲೆ ಆಗಿದೆ. ಇನ್ನಾದ್ರೂ ಒಂದು ಲೋಕಸಭೆಯಲ್ಲಿ ಮಂಡನೆ ಮಾಡಿ ಚರ್ಚೆ ಮಾಡಿ ಜನಪರವಾಗಿ ಅದು ಜಾರಿ ಮಾಡಬೇಕಾಗಿದೆ. ಆದರೆ ಆ ಸಂದರ್ಭದಲ್ಲಿ ಅದು ಜೋರಾಗಲಿಕ್ಕೆ ಕಾರಣ ನಿರಂತರವಾಗಿ ಏರುತ್ತಿರುವಂತಹ ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ, ಆಮೇಲೆ ಉದ್ಯೋಗವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ, ಆಮೇಲೆ ಈ ಕೊರೋನಾ ಅಂತ ಕಾಯಿಲೆಗಳು ಬಂದದ್ದು, ಆಮೇಲೆ ಕಾರ್ಮಿಕ ಕಾನೂನುಗಳನ್ನು ಕಂಪ್ಲೀಟ್ ತಿದ್ದುಪಡಿ ಮಾಡಿ ಅವರ ಹಕ್ಕು ಸವಲತ್ತುಗಳನ್ನು ಕಿತ್ತು ಹಾಕುವಂತ ವ್ಯವಸ್ಥೆ ಆಗಿದೆ. ಇದೆಲ್ಲ ಕಾರಣಗಳಿಂದಾಗಿ ಇವರು ವಿಪರೀತ ಸಾಲ, ಅದರಲ್ಲಿ ಉದ್ದೇಶ ಬರಿಬೇಕು. ಯಾವ ಉದ್ದೇಶಗಳ ಸಾಲ ತೆಗೆದರೆ ಅದಕ್ಕೆ ಕೊಡುವಂಥದ್ದು. ಅದು ಮಹಿಳಾ ಸಬಲೀಕರಣ, ಆರ್ಥಿಕ ಆದಾಯ ಹೆಚ್ಚಿಸುವಂತ ಸಾಲಗಳು. ಇದು ಯೋಜನೆ. ಇದು ಪ್ರಾರಂಭ ಆದ್ದು ಬಾಂಗ್ಲಾದೇಶದಲ್ಲಿ. ಮೊಹಮ್ಮದ್ ಯೂನಸ್ ಅಂತ ಹೇಳುವಂತಹ ಒಬ್ರು ಇಂಜಿನಿಯರ್, ಆರ್ಥಿಕ ತಜ್ಞರು. ಅಲ್ಲಿ ಪ್ರಾರಂಭ ಆದಂತದ್ದು. ಇಡೀ ಹಣಕಾಸು ಬಂಡವಾಳವನ್ನು ಕ್ಯಾಪ್ಚರ್ ಮಾಡಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಫೋರ್ಡ್ ಫೌಂಡೇಶನ್, ಫೋರ್ಡ್ ಫೌಂಡೇಶನ್ ಹೇಳುವವರ ಅದೊಂದು ಏಜೆಂಟ್ ತರ ಅವರ ಬಲೆಗೆ ಇವರು ಬಲಿಯಾಗಿ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿದೆ. ಯಾಕಂದ್ರೆ ಮೈಕ್ರೋ ಫೈನಾನ್ಸ್ ಪಿತಾಮಹ ಅವರು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇವತ್ತು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂತಹ ಸರ್ಕಾರವನ್ನೇ ಕಿತ್ತೆಸೆದರು ಕೂಡ ಪ್ರಜಾಪ್ರಭುತ್ವದ ಪ್ರಜೆಗಳಿಗೆ ಬಾಯಿ ತೆರೆದಾಗಿದೆ. ಯಾಕಂದ್ರೆ ಬಾಯಿ ತೆರೀಲಿಕ್ಕೆ ಅಡ್ಡಿಯಾಗಿದೆ. ಇವತ್ತು ಕಿರು ಹಣಕಾಸು ನಮಗೆ ಬಡ ಜನರಲ್ಲಿ ದುಡಿಯೋದ್ರಲ್ಲಿ ಋಣ ಅಂತ ಹೇಳಿ ಇರ್ತದೆ. ಆ ಋಣವನ್ನು ಬಿಟ್ಟು ಅವರಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಧಕ್ಕೆ ತರುವ ರೀತಿಯಲ್ಲಿ ಇದಾಗ್ತಾ ಇದೆ ಅಂತ ಹೇಳಿ ನಾವು 2019ರಲ್ಲಿ ಹೇಳ್ತಾ ಬಂದಿದ್ದೇವೆ. ಇವತ್ತು ಮೈಕ್ರೋ ಫೈನಾನ್ಸ್ ನ ವಿಚಾರದಲ್ಲಿ ಕೂಡ ನಾವು ಈಗ ಒಂದು 10 ಜಿಲ್ಲೆಗಳಲ್ಲಿ ಹೋರಾಟ ಮಾಡಿ ರಾಜ್ಯದ ಹೋರಾಟ ಕೂಡ ಮಾಡಿದ್ದೇವೆ. ಸಾಧಾರಣ ಆವಾಗ 2020-2025 ಅದು ಆವಾಗ ಯಡಿಯೂರಪ್ಪನವರನ್ನು ಭೇಟಿ ಆಗಿದ್ದೇವೆ. ಅವಾಗ ಮುಖ್ಯಮಂತ್ರಿ ಆಗಿದ್ದವರು, ಅವರು ಒಪ್ಪಿದ್ದಾರೆ. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರನ್ನು ಕೂಡ ನಾವು ಮಾತಾಡಿದ್ದೆವು. ಆಮೇಲೆ ವಿರೋಧ ಪಕ್ಷ ನಾಯಕರಾಗಿದ್ದಂತ ಆಗ ಸಿದ್ದರಾಮಯ್ಯ ಅವರು ಕೂಡ ಒಪ್ಪಿದ್ರು. ಇಲ್ಲಿಗೆ ಕುಮಾರಸ್ವಾಮಿ ಅವರು ಕೂಡ ಇದರದ್ದು ಅವರದೇ ಒಂದು ಕಾನೂನು ಇದೆ, ಯಾವುದು ಋಣಮುಕ್ತ ಕಾಯ್ದೆ. ಆ ಕಾಯ್ದೆ ಅಡಿಯಲ್ಲಿ ತರಬಹುದು. ಅವಾಗ ಸರ್ಕಾರಕ್ಕೆ ಹೊರೆ ಆಗುದಿಲ್ಲ. ಯಾಕೆ ಕಾನೂನು ಬಾಹಿರವಾಗಿ ಇವರು ತೆರಿಗೆ ವಿನಾಯಿತಿಯ ಹೆಸರಿನಲ್ಲಿ ಯಾವುದೋ ಸರ್ಕಾರಕ್ಕೆ ಲೆಕ್ಕ ಸಿಕ್ಕದ ಹಣ ಕೊಟ್ಟಾಗ ಅದನ್ನು ಸರ್ಕಾರ ಪಾವತಿ ಮಾಡಬೇಕು ಅಂತ ಏನಿಲ್ಲ. ಇನ್ನೊಂದು, ಈಗಾಗಲೇ ಕೋಟ್ಯಾಧೀಶಗಳ ಸಾಲ, ಕಾರ್ಪೊರೇಟ್ಗಳ ಸಾಲವನ್ನು ಹೇಗೆ ರೈಟ್ ಅಪ್ ಮಾಡ್ತಾರೆ. ಅದೇನಂದ್ರೆ ಒಂದು ಉದ್ದೇಶಕ್ಕೆ ಕೊಟ್ಟರೆ ಆ ಉದ್ದೇಶ ಈಡೇರಿಸುವಂತದ್ದು. ನಮ್ಮ ಭಾರತ ದೇಶದ ಕಾನೂನು ಪ್ರಕಾರ ಸಾಲ ಕೊಟ್ಟವನು ಸಾಲ ತೆಕ್ಕೊಳ್ಳೋದು ಇಬ್ಬರು ಜವಾಬ್ದಾರಿ. ಈ ಬ್ಯಾಂಕಿನಲ್ಲಿ ಕೂಡ ನಾವು ಕೋರ್ಟಲ್ಲಿ ವಾದ ಮಾಡ್ತೇವೆ. ಯಾಕಂದ್ರೆ ಮ್ಯಾನೇಜರ್ ಕೂಡ ಜವಾಬ್ದಾರಿ ಅದು. ಆ ಉದ್ದೇಶ ಈಡೇರಬೇಕು, ಅದು ನೋಡ್ಕೊಳ್ಬೇಕು ಅವರು. ಇದು ಎರಡು ಆಗದಿದ್ರೆ ಆ ಸಾಲವನ್ನು ಮೋರಟೋರಿಯಂ ಮಾಡಬೇಕು. ಮೋರಟೋರಿಯಂ ಅಂದ್ರೆ ಶವಾಗಾರ. ಅಂದ್ರೆ ಅದು ಯಾವಾಗ ಆದಾಯ ಶುರುವಾಗ್ತದೆ ಆಮೇಲೆ ವಸೂಲು ಮಾಡೋದು, ಅಲ್ಲಿವರೆಗೆ ಅವರು ವಸೂಲು ಮಾಡುವಾಗಿಲ್ಲ. ಆ ರೀತಿ ಮಾಡಿದ್ರು ಕೂಡ ಈ ಬಡ ಮಹಿಳೆಯರನ್ನು ರಕ್ಷಣೆ ಮಾಡಿ ಸಾಧ್ಯ. ಯಾಕಂದ್ರೆ 30,000 ಯಾವುದಿಲ್ಲ ಕಾಯಿ ಆಧಾರ ಕಾರ್ಡ್, ಅದರಲ್ಲಿ ಇದೊಂದು ಸದಸ್ಯತ್ವ ಹೊರತು ತಗೊಳ್ತಾರೆ ಅಷ್ಟೇ, ಬೇರೆ ಎಂತದೂ ಇಲ್ಲ. ಇದು ಮೆಂಬರ್ಶಿಪ್ ಫಾರ್ಮ್. ಈ ಮೆಂಬರ್ಶಿಪ್ ಫಾರ್ಮ್ ದಸ್ತ ತಗೊಳ್ತಾರೆ. ಇದೊಂದು ಬಿಟ್ರೆ ಬೇರೆ ಏನು ಕೂಡ ಅವರು ಮಾಡಿದಂತದ್ದಿಲ್ಲ. ಈ ಸಂದರ್ಭದಲ್ಲಿ ಸುಳ್ಯದ ದೇವಕಿ, ಜಯರಾಮ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.